ಯಾರು ಅತ್ಯಾಚಾರ ಮಾಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆಯಾಗಲಿ. ಆದರೆ ಕೆಲವರು ಸಮಾಜದ ಹೆಸರಲ್ಲಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಉದ್ದೇಶದಿಂದ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಇಂಥ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಎಂದು ಸಮಾಜದ ಮುಖಂಡ ಚಂದು ಜಾಧವ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪಟ್ಟಣದ ಕಿಂಗ್ ಪ್ಯಾಲೇಸ್ ಫಂಕ್ಷನ್ ಹಾಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಂಜಾರ ಸಮಾಜದ ವತಿಯಿಂದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡ ಚಂದು ಜಾಧವ್ ಅವರು, ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಪ್ರಸಿದ್ಧವಾದ ಕಲಬುರಗಿ ಜಿಲ್ಲೆಯ ಕೆಲ ನಾಯಕರಿಗೆ ಇಷ್ಟವಾಗುತ್ತಿಲ್ಲ. ಅವರು ಕಲಬುರಗಿ ಜಿಲ್ಲೆ ಮತ್ತು ಕಲ್ಯಾಣ ಕರ್ನಾಟಕ, ಕರಾವಳಿ ಮತ್ತು ಉಡುಪಿ ಹಾಗೂ ಮಂಗಳೂರುದಂತಹ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ಎಂಬ ಮನೋಭಾವರು ಉಳ್ಳವರಾಗಿದ್ದಾರೆ ಎಂದರು. ಅದರಲ್ಲಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಇಂತಹ ಕೆಟ್ಟ ರಾಜಕೀಯ ಮಾಡಿ ಕೋಮದ್ವೇಷ ಮತ್ತು ಜಾತಿ ಧರ್ಮದ ನಡುವೆ ಜಗಳ ಹಚ್ಚಿ ರಾಜಕೀಯ ಮಾಡುವುದು ಮತ್ತು ಜಿಲ್ಲೆಯಲ್ಲಿರುವ ಸಹೋದರತ್ವ ಭಾವನೆ ಕೆಡುವುದು, ವಿಷಬೀಜ ಬಿತ್ತುವ ಕೆಲಸ ಮಾಡುತ್ತಿರುವುದು ಬಂಜಾರ ಸಮಾಜವು ತೀವ್ರವಾಗಿ ಖಂಡಿಸುತ್ತದೆ ಎಂದರು. ಗುಲ್ಬರ್ಗಾದಲ್ಲಿ ಜಾತಿ ಮತದ ನಡುವೆ ಹಿಂದೂ ಮುಸ್ಲಿಮ ಏನು ನಾವು ಭಾವೈಕ್ಯತೆಯಿಂದ ನಾವು ನಡೀತಾ ಇದ್ದೀವಿ. ಯಾವ ಪ್ರಕಾರ ಗುಲ್ಬರ್ಗಾದಲ್ಲಿ ಖಾಜಾ ಬಂದೆ ನವಾಜ್ ಉರುಸ್ ಮಾಡುವಾಗ ಶರಣಬಸವೇಶ್ವರ ಮಂದಿರದಿಂದ ಒಂದು ಹೂವು ತೆಗೆದುಕೊಂಡು ಹೋಗುವಂಥ ಸಂಪ್ರದಾಯ ಇದೆ. ಜೊತೆಗೇ ಶರಣಬಸವೇಶ್ವರ ಜಾತ್ರೆ ಮಾಡುವಾಗ ಖಾಜಾ ಬಂದೆ ನವಾಜ್ ಅವರು ಸಾಹೇಬರು ಹೋಗಿ ಅದು ಅಲ್ಲಿ ಹೋದ ನಂತರವೇ ಅಲ್ಲಿ ಏನಾದ ತೇರ್ಗ ಮತ್ತು ಅಲ್ಲಿ ಜಾತ್ರೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅದೇ ಪ್ರಕಾರ ಪ್ರತಿ ಹಳ್ಳಿಯಲ್ಲಿಯೂ ಸಹ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಇರುವಂಥ ಪ್ರದೇಶದಲ್ಲಿ BJP, RSS, ವಿಶ್ವ ಹಿಂದೂ ಪರಿಷತ್, ಶ್ರೀರಾಮ್ ಸೇನಾ, ಬಜರಂಗ್ ದಳದವರು ಒಂದೇ ಒಂದು ಅವ್ರ ಪ್ರೋಗ್ರಾಮ್ ಏನಿದೆ, ಹಿಂದೂ ಮುಸ್ಲಿಂ ನಡುವೆ ಜಗಳ ತರಬೇಕು. ಜೊತೆಗೆ ಏನಾದ ಅಲ್ಲಿ ಬಂದು ನಾವು ಏನಾದ BJP, RSS ಬೇಳೆ ಬೇಯಿಸ್ಕೋಬೇಕಂತೇಳಿ ಪ್ಲ್ಯಾನ್ ಮಾಡಿ ಯಾವ ಪ್ರಕಾರ ಮಂಗಳೂರು, ಉಡುಪಿಯಲ್ಲಿ, ಭಟ್ಕಳದಲ್ಲಿ ಯಾವ ಪ್ರಕಾರ ಹಿಂದೂ ಮುಸ್ಲಿಮರ ಜಗಳ ಹಚ್ಚಿ ಅವರೇನು BJPಯವರು ಏನು ಆಟ ಆಡಿಸ್ತಾ ಇದ್ದಾರೆ, ಅದೇ ಪ್ರಕಾರ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಸಹ ಹಿಂದೂ ಮುಸ್ಲಿಮರ ಮಧ್ಯೆ ಇರುವಂಥ ಏಕತೆಯನ್ನು ಮುರಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಇಲ್ಲಿಯ BJPಯ ಅಭ್ಯರ್ಥಿಯಾದ ಮಣಿಕಂಠ ಅವರು ಒಂದು ಮೊನ್ನೆ ತಾನೇ ಒಂದು ವಿಡಿಯೋವನ್ನು ಬಿಟ್ಟಿದ್ದಾರೆ. ನನಗೆ 15 ನಿಮಿಷ ಕೊಟ್ಟರೆ ನಾನೇನಾದ ನಮ್ಮ ಬಂಜಾರ ಸಮಾಜದ ಜನರಿಗೆ ತಗೊಂಡು ನಾವು ಮುಸ್ಲಿಮರಿಗೆ ಮೇಲೆ ಇದು ಜಗಳ ಮಾಡ್ತೀವಿ, ಅವ್ರ ಮೇಲೆ ನಾವು ಕಾನೂನು ಪ್ರಕಾರ ಕ್ರಮ ತಗೋತೀವಿ ಅಂಥೇಳಿ. ನಾವು ಇವತ್ತು ಬಂಜಾರ ಸಮಾಜದವರು ಶ್ರಮಜೀವಿಗಳು, ಜೊತೆಗೇ ಶಾಂತಿ ಪ್ರಿಯರು. ಇವತ್ತು ನಮ್ಮ ಹೊಟ್ಟೆಪಾಡಿಗಾಗಿ ಎಲ್ಲೆಲ್ಲೋ ನಾವು ಹೋಗ್ತಾ ಇದ್ದೀವಿ. ಇಂಥ ಒಬ್ಬ ತಲೆ ತಿರ್ಕ ಮನುಷ್ಯ ಅನಾವಶ್ಯಕವಾಗಿ ನಮ್ಮ ಸಮಾಜಕ್ಕೆ, ಗುಲ್ಬರ್ಗಾ ಜಿಲ್ಲೆಯಲ್ಲಿಯೇ ನಮ್ಮ ಸಮಾಜಕ್ಕೆ ಒಂದು ಕೆಟ್ಟ ಛವಿಯನ್ನು ಅವರು ಮಾಡಬೇಕಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಮಣಿಕಂಠ ಕೊಟ್ಟಂಥ ಏನು ವಾಟ್ಸಪ್ನಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಬಂಜಾರ ಸಮಾಜ ವತಿಯಿಂದ ಅವರಿಗೆ ತೀವ್ರತರವಾಗಿ ಖಂಡನೆ ಮಾಡುತ್ತಾ ಸರ್ಕಾರ ಅವರ ಮೇಲೆ ಯಾವ ಪ್ರಕಾರ ಕ್ರಮ ತಗೋಬೇಕು, ಸರ್ಕಾರ ಜೊತೆಗೆ ನಾವು ಇದ್ದೀವಿ. ಅದರ ಜೊತೆಗೇ ಕೆಲವು ಆಗಲಾರ್ದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಆಗಲಾರ್ದಂಥ ಕೆಲವು ಜನ ಅನಾವಶ್ಯಕವಾಗಿ ಇಂಥ ಸಣ್ಣ ಪುಟ್ಟ ಘಟನೆಗಳಿಗೆ ದೊಡ್ಡದಾಗಿ ಮಾಡಿ ಪತ್ರಿಕೆಯಲ್ಲಿ ಒಂದು ಅವರಿಗೆ ತಪ್ಪು ಹೆಸರು ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಮಾಡುವ ಮುಖ್ಯ ಉದ್ದೇಶ, ಯಾವ ಮನುಷ್ಯ ನಮ್ಮ ಬಂಜಾರ ಸಮಾಜ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅವನಿಗೆ ಕಠಿಣ ಕ್ರಮ ಶಿಕ್ಷೆ ತೆಗೆದುಕೊಳ್ಬೇಕು. ಜೊತೆಗೇ ನಮ್ಮ ಬಂಜಾರ ಸಮಾಜವೇ ನನ್ನ ಗುತ್ತಿಗೆಯನ್ನು ಪಡೆದುಕೊಂಡಿನ ಅಂತೇಳಿ ಮಣಿಕಂಠ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದರ ವಿರುದ್ಧ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತೇಳಿ. ನಾವು ಜೊತೆಗೆ ನಾವು ಮುಖಾಂತರ ಇವತ್ತು ನಮ್ಮ ಹಕ್ಕೊತ್ತಾಯಗಳು, ನಮ್ಮ ಬೇಡಿಕೆಗಳು ಬಂಜಾರ ಸಮಾಜದ ಸದರಿ ಅಪರಾಧಿಗೆ ಮರಣದಂಡನೆ ಶಿಕ್ಷೆ ವಿಧಿಸಬೇಕು. ಅಂದರೆ ಯಾವ ಮನುಷ್ಯ ಅತ್ಯಾಚಾರ ಮಾಡಿದ್ದಾನೆ ಅವನಿಗೆ ಸರ್ಕಾರ ಮರಣದಂಡನೆ ಕೊಡಬೇಕು. ಜೊತೆಗೆ ಸಂತ್ರಸ್ತೆಯ ಕುಟುಂಬದವರಿಗೆ 50 ಲಕ್ಷ ಪರಿಹಾರ ನೀಡಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದ ಮೇಲೆ ಈ ರೀತಿ ಅತ್ಯಾಚಾರ ಆಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂಥೇಳಿ ನಾವು ಸರ್ಕಾರ ಮತ್ತು ಇಲ್ಲಿ ನಮ್ಮ ಗುಲ್ಬರ್ಗಾ ಜಿಲ್ಲೆಯ ಇನ್ಚಾರ್ಜ್ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಪತ್ರಿಕಾ ಮುಖಾಂತರ ನಾವು ವಿನಂತಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ಜಗದೀಶ್ ಚವ್ಹಾಣ್ ಅವರು ಮಾತನಾಡಿದರು. ಸಮುದಾಯದಲ್ಲಿ ಮತ್ತೊಬ್ಬರಲ್ಲಿ ಅದು ಕಾಮುಕ ತಪ್ಪು ಮಾಡಿದವು ಶಿಕ್ಷೆ ಅನುಭವಿಸಲೇಬೇಕು. ಏನಂತಾರಲ್ಲ, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕಂತ ಆ ರೀತಿಯಲ್ಲಿ ಏನೋ 17 ವರ್ಷದ ಬಾಲಿಕೆ ಮೇಲೆ ಏನೋ ಅತ್ಯಾಚಾರ ಎಸಗಿದ್ದಾನೆ. ಗುಲ್ಬರ್ಗದಲ್ಲಿರುವಂಥ
ಕಾಮುಕ, ಆ ಕಾಮುಕನಿಗೆ ಗಲ್ಲು ಶಿಕ್ಷೆ ಹಾಕಬೇಕು. ಮತ್ತವರು ಕೂಡ ಯಾರೂ ಕೂಡ ಈ ಥರ ಯಾವುದೇ ಒಂದು ಸಮುದಾಯದ ಹೆಣ್ಣುಮಕ್ಕಳ ಮೇಲೆ ಈ ಥರ ಕಣ್ಣನ್ನು ಹಾಕಿ ಪ್ರೀತಿ ಪ್ರೇಮ ಅಂತ ಹೇಳಿ ಅವರಿಗೆ ಹೊಸಸ್ವಂತ ಕೆಲಸ ಮಾಡಬಾರ್ದು. ಮತ್ತೊಂದು ನಾವು ನೋಡ್ತಾ ಇದ್ದೀವಿ, ಗುಲ್ಬರ್ಗ ಜಿಲ್ಲೆಯಲ್ಲಿ ಇಡೀ ಸಮಾಜವನ್ನೇ ನಾನು ಗುತ್ತಿಗೆ ಪಡೆದಿದ್ದೀನಿ. ನಾನೇ ಸಮಾಜದ ದೊಡ್ಡ ಸೇವಕ, ನಾನೇ ಸಮಾಜವನ್ನು ಕಟ್ಟಿದ್ದೀನಿ, ನಾನೇ ಬೆಳೆಸಿದ್ದೀನಿ, ನನ್ನಿಂದನೇ ಸಮಾಜದ ಅಂತ ಹೇಳಿ ಹೊಗಳ್ತಾ ಇದ್ದಾನೆ ಮಣಿಕಂಠ ರಾಠೋಡ್ ಅವರೇ. ಬಂಜಾರ ಸಮಾಜ ಶ್ರಮಜೀವಿಗಳು ದುಡ್ಕೊಂಡು ಜನ ನಾವು. ತಪ್ಪಾದಲ್ಲಿ ಯಾರನ್ನು ಕೂಡ ನಾವು ಕಾನೂನುಬದ್ಧವಾಗಿ ಶಾಂತ ರೀತಿಯಿಂದ ಹೋರಾಟ ಮಾಡಿ ತಪ್ಪಾಗಿರುವಂಥ ಏನು ಅನ್ಯಾಯ ಆಗಿದೆ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ನಾವೆಲ್ಲರೂ ಮಾಡ್ತಾಯಿದ್ದೀವಿ. ಎಲ್ಲರೂ ಸೇರಿ ಮಾಡಬೇಕು ನಮ್ಮ ಕರ್ತವ್ಯ. ಆದರೆ ಇದನ್ನೇ ರಾಜಕೀಯ ಬೆಳೆಸ್ಕೊಂಡು ಕೋಮುಗಲಭೆಯನ್ನು ಸೃಷ್ಟಿ ಮಾಡಿ ಏನು ಸಮುದಾಯ ನಡುವೆ ಜಗಳ ಹಚ್ಚುವಂಥ ಕೆಲಸ ನೀನು ಮಾಡಬಾರ್ದು. ಯಾಕಂತಂದರೆ ನಿನ್ನ ಜೊತೆ ಇರೋರು ಇವತ್ತು ನಿನ್ನ ಜೊತೆ ಯಾರಿರ್ತಾರೆ ಅವರನ್ನೇ ನೀನು ಸಾಕಿರುವಂಥ ನಿನ್ನ ತಂದೆ ತಾಯಿಗೆ ನಿನ್ನ ಒಳ್ಳೆ ಮಗ ಆಗ್ತಾ ಇಲ್ಲ, ಇನ್ನೇನು ಸಮಾಜಕ್ಕೆ ಒಳ್ಳೆ ಮಗ ಆಗ್ತೀಯ. ನೀನು ಒಬ್ಬ ರಾಜಕೀಯದಲ್ಲಿ ಬೆಳಿಬೇಕಂತಂದರೆ ಒಳ್ಳೆಯ ಮಾರ್ಗದರ್ಶನ ಕೊಡಬೇಕು. ಒಳ್ಳೆಯ ಒಂದು ಯಾವುದೋ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದಾದ್ರು ಗುರುಗಳ ಹತ್ರ ಹೋಗಿ ಒಂದು ಕಲೆಯನ್ನು ಶಿಕ್ಷಣ ಪಡ್ಕೊಂಡು ನಿನ್ನ ಜೀವನವನ್ನು ಸುಧಾರಿಸ್ಕೊ. ವಿನಾಕಾರಣ ಯಾವ ಒಂದು ಸಮುದಾಯಕ್ಕೆ ಬಿಡ್ತಾ ಇಲ್ಲ ನೀನು. ಏನೋ ಅನ್ಯಾಯ ಆಗ್ತಾ ಇದೆ, ಎಲ್ಲಿ ಏನು ತಮ್ಮ ಹೋರಾಟಕ್ಕಾಗಿ ತಾವೇನು ಹೋರಾಟ ಮಾಡ್ತಾ ಇದ್ದಾರೆ, ಆ ಸಮುದಾಯ ಪರವಾಗಿ ನೀನು ಬೈತಾ ಇದೆಯಾ ಏಕವಚನದಲ್ಲಿ. ಏನು ನಿನ್ನ ಭಾಷೆ? ಎಂತೆಂಥವರಿಗೂ ನಾಯಕರಿಗೂ ಯಾವ ರೀತಿ ನೀನು ನಮ್ಮ ಸಮಾಜದ ಹೆಸರು ಕೆಡಿಸ್ತಾ ಇದೆಯಾ? ಇವತ್ತು ನಾವು ಬಂಜಾರ ಸಮಾಜದವರು ಇವತ್ತು ನಮ್ಮ ಮಾಧ್ಯಮ ಮುಖಾಂತರ ತಿಳಿಸ್ತೇವೆ, ಮಣಿಕಂಠ ರಾಠೋಡ್ ತನ್ನ ವೈಯಕ್ತಿಕ ಹೇಳಿಕೆ ಇದೆ. ಯಾವುದೇ ಕಾರಣಕ್ಕೂ ಸಮಾಜದ ಜನರು ನಾವು आपण गोरमाटी तुमसे ध्यान देन सांभाळो का तो ये पागल वेगोच ये पागल वेग सारी समाज पागल करेन बिटोवरोच ये काम मातो काम करो कोणती 1 रुपया आता कती कुणसी काही लोकून सेवा करो कोणी कती भारगामे कत बेसन व्हिडिओ करतानी लोकून में लढाई घाले काम करोच आज वो सातेम सजेर ಮುಂದನ तू सातेम रोकोनी तू काही सारी समाजाची सेवा कर सके चिकदाಣಿಗೆ ಮುಖಾಂತರ ಕೇಳೋ ಪಡೋಚ ಸಮಾಜ ಕಾನೂನುಬದ್ಧವಾಗಿ ಈ ಸುದ್ದಿಗೋಷ್ಠಿಯಲ್ಲಿ ಭೀಮಸಿಂಗ್ ಚೌಹಾಣ್, ಜಗದೀಶ್ ಚೌಹಾಣ್, ದೇವದಾಸ್ ಚೌಹಾಣ್, ಕುಮಾರ್ ಚೌಹಾಣ್, ವಿಜಯ್ ಕುಮಾರ್ ಚೌಹಾಣ್, ಗೋಪಿ ರಾಠೋಡ್ ಸೇರಿದಂತೆ ಅನೇಕರು ಹಾಜರಿದ್ದರು. ಅಣ್ಣಾರಾಯ್ ವಿ ಉಣಿ, ಅರ್ಜ 32 ಕನ್ನಡ ನ್ಯೂಸ್, ಚಿತ್ತಾಪುರ್.